ಏನು ಓಎಸ್ಸಿಗೆ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡಿ. ವಿಜಯಪುರ ಚಲೋ, कर्नाटक से विजयपुर चलो. मुल्ला ताकತ್ತಿದ್ರೆ ಬಾ ಮಗನ. ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಸ್ವಾಮಿಗಳಿಗೆ ಪೂಜ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ, ಪೂಜ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಭಾರತ್ ಮಾತಾ ಕಿ ಮಾತಾ ಕಿ ಮಾತಾ ಕಿ ಜೈ. ಲಾಭಕ್ಕಾಗಿ ಸ್ವಾಮಿಗಳನ್ನ ಬೀದಿಗೆ ತರುವಂತ ಕೆಲಸ ಯಾವ್ದಾದ್ರು ಸರ್ಕಾರ ಅಂದ್ರ ಅದು ಹೇಳಿ ಸರ್ಕಾರ, ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾವ ಸ್ವಾಮೀಜಿಯವರು ಮಾಡಿದಂತ ಕಾರ್ಯವನ್ನ ನೀವು ನೆನಪು ಮಾಡಬೇಕು. ನೀವು ಬಂದು ಮಠಕ್ಕೆ ಬಂದು ಹೋದ್ರೆ ಗೊತ್ತಾಗತ್ತ. ಅವ್ರು ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸವನ್ನು ಮಾಡುವಂತ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರು, ಕಾಡ ಸಿದ್ದೇಶ್ವರ ಅಪ್ಪಂಗಳ ಈ ನಿರ್ಬಂಧನೆ ಹೇರಿದ್ರ. ಅವ್ರೇನು ಬೇರೆ ರಾಜ್ಯದವರ, ಬೇರೆ ದೇಶದವರ? ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದು ನಮ್ಮ ಬಿಜಾಪುರ ಜಿಲ್ಲೆಯವರಾದಂತ ಕನೇರಿ ಶ್ರೀಗಳನ್ನ ನಿರ್ಬಂಧ ಏರಿರುವುದು ಬಹಳ ಖಂಡನೀಯವಾದಂಥದ್ದು. ಯಾಕಂದ್ರೆ ಕನ್ನೇರಿ ಶ್ರೀಗಳು ನಮ್ಮ ಸಂಸ್ಕಾರ ಹಿಂದೂಗಳ ಸನಾತನ ಪರಂಪರೆಯನ್ನು ಉಳಿಸುವಂತ ಕೆಲಸ ಮಾಡಕತ್ತಾರ. ರೈತರನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವುಗಳನ್ನ ಎಲ್ಲ ಬಿಟ್ಟುಕೊಂಡು ಈ ರಾಜಕೀಯವನ್ನ ತಂದು ಈ ಮಠಗಳಿಗೆ ಹಾಕುವಂತ ಕೆಲಸ ಸರ್ಕಾರ ಮಾಡೋದು ಬಹಳ ತಪ್ಪಿದೆ. ಇವತ್ತೇನು ಸಿದ್ದರಾಮಯ್ಯನವರು ಇದಾರಲ್ಲ, ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಬರ್ಬೇಕಂದ್ರ ನೀವು ಮಠಗಳಿಗೆ ಬಂದು ಸ್ವಲ್ಪ ದಿನ ಜ್ಞಾನವನ್ನು ಪಡೆದ್ರ ಒಳ್ಳೆಯದಾಗ್ತದೆ. ನಮ್ಮ ಬಿಜಾಪುರದಲ್ಲಿ ಜ್ಞಾನ ಯೋಗ ಆಶ್ರಮ ಎಷ್ಟು ಚಂದ ಇದೆ ಅಂದ್ರ, ಜ್ಞಾನ ಬೇಕಾದ್ರೆ ಬನ್ನಿ. ಆಶ್ರಮದಲ್ಲಿ ಶ್ರಮ ಬೇಕು, ಜ್ಞಾನ ಬೇಕು ಮತ್ತು ಯೋಗಗಳನ್ನ ಕಲಿಸುವಂತ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಆಶ್ರಮ ಅಂದ್ರ ಅದು ಸಿದ್ದೇಶ್ವರ ಜ್ಞಾನ ಯೋಗ ಆಶ್ರಮ. ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗ್ತದೆ ಜ್ಞಾನ ಯೋಗ ಆಶ್ರಮ ಏನ್ ಇದೆ ಅಂತ, ಪರಂಪರೆ ಏನಿದೆ ಅಂತ. ಇವತ್ತೇನು ನಿರ್ಬಂಧನೆ ಹಾಕಿದ್ದು ಇದು ಬಹಳ ಖಂಡನೀಯವಾದಂಥದ್ದು. ಸಿದ್ದರಾಮಯ್ಯನವರೇ, ನೀವೇನು 3 ಬಟ್ಟ ವಿಭೂತಿ ಬಡ್ಕೊಂಡು ಕಾರ್ಯಕ್ರಮಗಳಲ್ಲಿ ಮಾತಾಡುವುದಲ್ಲ. ಏನು ದಸರಾ ಉತ್ಸವದಲ್ಲಿ ನಮ್ಮ ಪರಂಪರೆಯ ಕರ್ನಾಟಕ ಪರಂಪರೆಯನ್ನ ಬಿಂಬಿಸುವಂತ ಪೇಟವನ್ನ ನೀವು ತ್ಯಜಿಸಿ, ಏನು ಮುಸ್ಲಿಮ್ಸರು ಹಾಕುವಂತ ಏನು ಟೋಪಿ ಹಾಕೊಂಡು ಹೋಲಿಕೆ ರಾಜಕಾರಣ ಮಾಡ್ತಿರಲ್ಲ, ನೀವು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲು ಯೋಗ್ಯರಲ್ಲ. ನೀವೆಲ್ಲ ಏನಂದ್ರ ಹೋಲಿಕೆ ರಾಜಕಾರಣ ಮಾಡುವಂಥದ್ದು, ಹಿಂದೂ ಧರ್ಮವನ್ನ ತೊಳೆಯುವಂತ ಕೆಲಸ ನೀವು ಬಂದಾಗಲಿಂತ ಮಾಡ್ತಾ ಇದ್ದೀರಿ. ಧರ್ಮ ಹೊಡೆಯೋದು, ಜಾತಿ ಹೊಡೆಯೋದು, ಇವೆಲ್ಲ ಕೆಲಸ ಮಾಡಿ ಎಲ್ಲರಲ್ಲಿ ಸಮತೋಲನೆಯನ್ನ ಬಿತ್ತಿರಿಸುವುದು ಬಿಟ್ಟು ಎಲ್ಲರಲ್ಲಿ ಜಗಳ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ನೋಡ್ಬೇಕು, ಯಾವ ಜಾತಿ ವಿಜಾತಿ ಏನು ಬೇಡ ಅಂತ ಬಸವಣ್ಣರು ಹೇಳಿದ್ರು. ಯಾವ ಧರ್ಮ ಇಲ್ಲ ಅಂತ ಹೇಳಿದ್ರು. ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು. ನಿಮ್ಮಲ್ಲಿ ಏನೈತಿ? ಬಸವಣ್ಣವರ ಹೆಸರು ಹಿಡ್ಕೊಂಡು ಧರ್ಮ ಮಾಡೋದಲ್ಲ, ಎಲ್ಲರನ್ನು ಒಳಗೊಂಡು ಧರ್ಮವನ್ನ ಕಟ್ಟುವಂತ ಕೆಲಸ ಬಸವಣ್ಣನವರು ಅವಾಗ ಕ್ರಾಂತಿಯಾಗಿ ಮಾಡಿದ್ರು. ಅಂತವ್ರ ಹೆಸರು ಮೇಲೆ ಎಲ್ಲರನ್ನ ಹೊಡೆತ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಸರ್ಕಾರಕ್ಕೆ ನಾವು ಎಲ್ಲ ಸ್ವಾಮಿಗಳು ಇವತ್ತು ಬೀದಿಗೆ ಬರ್ತಾ ಇದೀವಿ. ಇನ್ನೇನಾದರೂ ನಾವು ಬೀದಿ ಬಿಟ್ಟು ವಿಧಾನಸೌಧ ಬರುವುದೇನಾದ್ರೂ ಗಚ್ಚಿ ಆಯ್ತಂದ್ರ ನೀವೇನು MLA MP ಗಳದಿರಲ್ಲ, ಎಲ್ಲರೂ ಹೋಗ್ತೀರಿ ಮನೆಗೆ. ನಮ್ಮ ಭಕ್ತರು ನಮಗೆ ಸಹಕಾರವನ್ನು ನೀಡಿದ್ರ ಮುಂದಿನ ಸಲ ನಾವು ಸನ್ಯಾಸಿಗಳು ರಾಜಕೀಯ ಇಳಿಬೇಕಾಗ್ತದೆ. ಅಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಅಲ್ಲ, ಧರ್ಮವನ್ನ ಕಾಪಾಡಬೇಕಾಗ್ತದ, ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ನಾವು ಬರೇ ಸನ್ಯಾಸಿಗಳಲ್ಲ, ಸ್ವಾಮಿಗಳಲ್ಲ, ಮಠಗಳಲ್ಲಿ ಕುಂತು ಧರ್ಮ ಬೋಧನೆ ಮಾಡೋದಲ್ಲ, ರಾಜಕೀಯ ನೀತಿಗಳನ್ನ ಹೇಳುವಂತ ಎಲ್ಲ ಸ್ವಾಮಿಗಳದಿವೆ. ಒಬ್ಬರೇ ನಮ್ಮ ಕನೇರಿ ಅಪ್ಪಗಳಿಗೆ ನೀವು ನಿರ್ಬಂಧನೆ ಹಾಕಿದ್ರಲ್ಲ, ಅವ್ರಿಗೆ ನಿರ್ಬಂಧನೆ ಹಾಕಿರಬಹುದು, ನಮಗೆಲ್ಲ ನಿರ್ಬಂಧನೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಸ್ವಾಮಿಗಳು ನಾವು ಜಾಗೃತಿಯನ್ನು ಮೂಡಿಸ್ತೀವಿ. ಈ ನಿರ್ಬಂಧನೆಯನ್ನ ವಾಪಸ್ ತಗೋಬೇಕು. ತಗೊಂಡು ನಮ್ಮ ಗೌರವವನ್ನ
ನಮ್ಮ ಸ್ವಾಮಿಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನವನ್ನು ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದ ಅಂತ ಹೇಳಿ ಸರ್ಕಾರ ಈ ಸ್ವಾಮಿಗಳ ಮೇಲೆ ಏನು ಅಸ್ತ್ರಗಳನ್ನು ಮಾಡ್ತಾ ಇದ್ರೆ ಇವು ಅಸ್ತ್ರಗಳು ಯಾವತ್ತೂ ನಡೆಯಂಗಿಲ್ಲ. ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಕನೇರಿ ಅಪ್ಪಗಳು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು. ಏನು ಸಾವಯವ ಕೃಷಿ ಮುಖಾಂತರ ನಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸ ನಮ್ಮ ಕನೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಏನು ನಾವು ಎಲ್ಲಾ ಮಠಾಧೀಶರು ಇವತ್ತು ಬಾಗಲಕೋಟೆ ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದೆ, ನಾಳೆ ಕರ್ನಾಟಕ ಹೇರಬಹುದು. ಎಲ್ಲಾ ಮಾಡಿದ್ರು ಏನು ಆಗಲ್ಲ. ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ. ನೀವು ಕ್ಷಮಾಪಣೆ ಕೇಳಿಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗಬೇಕು. ಇವೆಲ್ಲ ಸಿದ್ದರಾಮಯ್ಯನವರೇ ನೀವು ಮಾಡುವಂತ ಕೆಲಸ ಅಂದ್ರ ಒಲಿಕೆ ರಾಜಕಾರಣ. ಒಂದು ಜಾತಿಗೆ ನೀವು ಮಾಡ್ತಾ ಇದ್ದೀರಿ. ಈ ಹಿಂದೂ ಧರ್ಮ, ಸನಾತನ ಧರ್ಮ ದೊಡ್ಡದಿದೆ. ಈ ಧರ್ಮದ ಶಾಪ ನಿಮ್ಗೆ ತಟ್ಟುತ್ತದ. ಇವತ್ತು ಬಹಳ ನೋವಿನಿಂದ ಈ ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ನಮಗೆ ಬಂದದೆ. ನಾವೆಲ್ಲರೂ ಸೇರಿ ದೇಶದ್ರೋಹಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು. ನಮ್ಮೊಳಗೆ ಕಚ್ಚಾಡ್ಲಿಕ್ಕತ್ತೇವ ನಾವು. ಅಂತ ದುರ್ದೈವ. ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಹಿಂದೂಗಳಲ್ಲಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂತ ನೋವಿನ ಸಂಗತಿ. ಪೂಜ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ. ಹಿಂದುತ್ವವನ್ನು ಪ್ರತಿನಿಧಿಸುವಂತಹ ಇಡೀ ಹಿಂದೂ ಸಮಾಜದ ಮಹಾನ್ ಸ್ವಾಮಿಗಳಾಗಿ ಇವತ್ತು ಕಾಡಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಸಮಸ್ತ ಹಿಂದೂಗಳ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾತಕ್ಕಾಗಿ ಪೂಜ್ಯ ಸ್ವಾಮೀಜಿಗಳನ್ನ ವಿಜಯಪುರ ಹಾಗೂ ಬಾಗಲಕೋಟೆಗೆ ನಿರ್ಬಂಧನೆ ಹೇರಿದ್ರಿ? ಯಾಕೆ ಸ್ವಾಮೀಜಿಗಳು ಮತಾಂತರ ವಿರುದ್ಧ ಹೋರಾಟ ಮಾಡ್ತಾರಂತ ಹೇಳಿದ್ರೆ ಅನೇಕ ಹಿಂದೂಗಳು ಇವತ್ತು ಯಾವುದೋ ಆಸೆ ಆಮಿಷಗಳಿಗೆ ಒಳಪಟ್ಟು ಇಸ್ಲಾಮಿಕ್ ಕನ್ವರ್ಟ್ ಆಗಿದ್ರು. ಅವರನ್ನು ಮರಳಿ ಮಾತೃ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ತಗೊಂಡು ಬಂದ್ರು ಅಂತ ಹೇಳಿ ಅವ್ರ ಮೇಲೆ ನೀವು ಇವತ್ತು ನಿಷೇಧ ಹೇರಿದ್ರೆ, ವಕಫ್ ವಿರುದ್ಧ ದನಿ ಎತ್ತಿದ್ರು ಅಂತ ಹೇಳಿ ನಿಷೇಧ ಹೇರಿದ್ರೆ, ಸ್ವಾಮೀಜಿಗಳು ಮಾಡಿರುವಂತ ಅನ್ಯಾಯ ಆದ್ರೂ ಏನು? ಸಾವಿರಾರು ಬಡ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಕನೇರಿ ಆಶ್ರಮದಲ್ಲಿ ಉಚಿತ ಶಿಕ್ಷಣ ವಸತಿಯನ್ನು ಕೊಡುವಂತಹ ಒಬ್ಬ ಮಹಾನ್ ಸ್ವಾಮಿಗಳಲ್ಲಿ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು. ವಯೋವೃದ್ಧರಿಗೆ ಇವತ್ತು ಅನೇಕ ನಿರ್ಗತಿಕರಿಗೆ, ವಯೋವೃದ್ಧರಿಗೆ ಅಲ್ಲಿ ವಸತಿಯ ಸೌಲಭ್ಯವನ್ನು ಕೊಟ್ಟು ಉಪಚಾರ ಮಾಡುವಂತ ಸ್ವಾಮಿಗಳು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು. ಕಟಕರಿಗೆ ಹೋಗಿ ಏನಿವತ್ತು ಬಲಿಯಾಗುವಂತ ಗೋವುಗಳನ್ನ ರಕ್ಷಣೆ ಮಾಡಿ ಸಾವಿರಾರು ಗೋವುಗಳಿಗೆ ಹಿಂದೂ ದೇವಿ ದೇವತೆ ಇವತ್ತು ನಮ್ಮ ಪೂಜ್ಯ ಸ್ವಾಮಿಗಳು ಬಹಳ ಮನದಾಳದಿಂದ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಆಡು ಭಾಷೆಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ. 2 ತಿಂಗಳ ಹಿಂದೆ ಹೇಳಿದಂತ ಮಾತು ಈಗ ಪ್ರತಿಭಟನೆಗೆ ತಗೊಂಡ್ಬಂದಿದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು. ಯಾರಿವತ್ತು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಹೇಳ್ತಾರಲ್ಲ, ನಾವೆಲ್ಲ ಇಲ್ಲಿ ಸೇರಿದಂತವರು ನಿಜವಾದ ಬಸವಣ್ಣನ ಭಕ್ತರು. ಯಾವುದೇ ಒಂದು ನೀತಿಗೆಟ್ಟ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ. ಎಂತ ಪ್ರತಿಭಟನೆ ಮಾಡಿದ್ರು ಅವರು ಅಚ್ಚರಿ ಆಗ್ತದೆ. ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ವಿರುದ್ಧ ಅವರ ಭಾವಚಿತ್ರವನ್ನು ಮಾಡಿ ಪಾದರಕ್ಷೆಗಳಿಂದ ಹೊಡೆಯುವುದು, ಅದನ್ನ ಚಪ್ಪಲಿಯಿಂದ ಹೊಡೆಯುವುದು, ಅದ್ರ ಮೇಲೆ ಉಗುಳೋದು. ಹಿಂದೂ ಸಮಾಜ ಹುಟ್ಟಿರೋ ಯಾರಿಗೆ ಹುಟ್ಟಿರಿ? ನಾಚಿಕ್ ಬರಂಗಿಲ್ಲ ನಿಮಗ? ಸಾವಿರಾರು ಹಿಂದೂ ಅನಾಥ ಮಕ್ಕಳನ್ನ ಸಾಕುವಂತ ಸ್ವಾಮೀಜಿಗೆ ಈ ರೀತಿ ಅಪಮಾನ ಮಾಡ್ತೀರಿ? ಹೊಟ್ಟಿಗೆ ಅನ್ನನೇ ತಿಂತೀರ ಅಂತ ನಾನು ತಿಳ್ಕೊಂಡಿದ್ದೀನಿ. ಅನಿವಾರ್ಯ ಆಗ್ತದ. ಕೆಲವೊಂದು ಬಾರಿ ಯಾವ ಭಾಷೆಯಲ್ಲಿ ಅವ್ರು ತಿಳ್ಕೋತಾರೋ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಅಚ್ಚರಿ ಕೇಳ್ರಿ ಸಹೋದರರೇ, ಪೂಜ್ಯರೇ. ಮೊನ್ನೆ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಒಬ್ಬ ಮುಸಲ್ಮಾನ್ ಮುಲ್ಲಾ ಬರ್ತಾನೆ. ಅದ್ರೊಳಗೆ ಪ್ರತಿಭಟನೆ ಇದ್ದಿದ್ದೇ ಬೇರೆ. ಅದಕ್ಕೆ ಅಲ್ಲಿ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಮೇಲೆ ಉಗುಳಿ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನೆ. ಏ ಮಗನ ಮುಲ್ಲಾ, ತಾಕತ್ತಿದ್ರ ಬಾ ಮಗನ. ಯಾರ್ದೋ ಪ್ರತಿಭಟನೆ ಒಳಗೆ ಹೋಗಿ ನಿಂದು ಬೆಳಿ ಬೇಸೊಳಗೆ ಹೊಂಟಿಯಲ್ಲಿ
ಹಿಂದೂ ವಿರೋಧಿ ಕೆಲಸ ಮಾಡ್ಲಕ್ಕದಾನ. ಸಾಕಷ್ಟು ಜನ ಇವತ್ತು ನೋಡ್ರಿ ಅನ್ಕೊಂಡಿದ್ದೀನಿ. ಯಾರೇ ಇಲ್ಲ ಅಂದ್ರೆ ನನ್ನ ಕಡೆ ವಿಡಿಯೋ ಅದ, ಪ್ರೂಫ್ ಅದ. ಮೂತ್ರ ವಿಸರ್ಜನೆ ಮಾಡಿ ಯಾಕೆ ಹೋಮಗನ? ಹಿಂದೂಗಳೊಳಗೆ ನಮ್ಮ ಅಣ್ಣ ತಮ್ಮಂದ್ರ ಜಗಳದ, ನಾವು ಬಗೆಹರಿಸುತ್ತೇವೆ, ಬೂಟಿಟ್ಟು ಹೊಡಿತೀವ ಮಗನ. ಇನ್ನ ನಿಂತ ಕೆಲಸ ಯಾಕೆ ಹೋಮಲ್ಲ ಇದ್ರಾಗ ನಿಂದೇನದ? ಇಲ್ಲೇ ಕೇಸರಿ ಶಾಲ್ ಒಳಗೆ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪ ಬಂದಾವ. ಪೂಜ್ಯ ಸ್ವಾಮೀಜಿಗಳು ಏನ್ ಹೇಳ್ಯಾರ ಗೊತ್ತದನ? ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಇವತ್ತು ತಪ್ಪು ಮಾಡ್ಯಾರ ಅವ್ರನ್ನ ಮುಂದಿನ ಸಲ ಅದೇ ವೇದಿಕೆಗೆ ನಾನೇ ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತು ಹೇಳ್ಯಾರ. ಇದು ಕಾಡಸಿದ್ದೇಶ್ವರ ಮಾತು. ಅಷ್ಟು ನಿನಗೆ ನಾಚಿಕೆ ಅಲ್ಲ? ಆ ನಡಬರ್ಕ ಮುಲ್ಲಣ್ಣ ತಂದ ನಮ್ಮ ಸ್ವಾಮಿಗಳಿಗೆ ಚಪ್ಪಲಿಲಿ ಹೊಡಿಸ್ತೀರಿ. ಯಾಕೋ ಜಿಯಾದಿ ಕಡಿತದ ಮಗನ ಗಾಂಧಿ ಚೌಕನಾಗೆ ಬರ್ತೀವಬ್ಬ. ಒಬ್ಬ ಹಿಂದೂ ಯುವಕನ ಮುಟ್ಟಿ ನೋಡು, ಯಾವುದೋ ಇದ್ರೊಳಗೆ ಯಾವುದೋ ಬೆಳೆ ಬೇಯಿಸೊಳಗೆ ಹೊಂಟ್ರಿ ನೀವು. ಅದಕ್ಕೆ ದಯಮಾಡಿ ಇವತ್ತು ನಾವು ಹಿಂದೂ ಸಹೋದರರು ಸಹೋದರಿಯರು ಎಚ್ಚೆತ್ತುಕೊಳ್ಬೇಕಾಗ್ಯದ. ಇದೊಂದು ಬಹಳ ದೊಡ್ಡ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ 2018ರಲ್ಲಿ ಇಂಥದಕ್ಕೆ ಕೃತ್ಯಕ್ಕೆ ಕೈ ಹಾಕಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ. ನಾನು ಯಾವುದೇ ರಾಜಕೀಯ ಮಾತುಗಳನ್ನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಎಲ್ಲ ಹಿಂದೂ ಸಹೋದರರು ಆ ಭಾಗದಲ್ಲಿದ್ದಂತ ಸ್ವಾಮೀಜಿಗಳಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಆ ಪ್ರತಿಭಟನೆಯೊಳಗೆ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು, ಉಗುಳಿದ್ರು. ಎಷ್ಟು ಜನ ಸ್ವಾಮೀಜಿಗಳ ಖಂಡಿಸಿದ್ರಿ? ಇಲ್ಲಿವರೆಗೆ ನೀವು ಯಾರು ಖಂಡಿಸಿಲ್ಲ. ದಯಮಾಡಿ ನೀವು ಖಂಡಿಸುವಂತ ಕೆಲಸ ಮಾಡ್ರಿ. ಕಾವಿಗೆ ಚಪ್ಪಲಿಯಲ್ಲಿ ಹೊಡೆದಾರ್ರಿ. ಪವಿತ್ರ ಕಾವಿಧಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲಿ ಹೊಡಿತಾರೆ. ಆಡು ಭಾಷೆಯಲ್ಲಿ ಮಾತನಾಡಿದಂತ ನಮ್ಮವರಿಗೆ ಬಾರ್ಲೆ ಹೋಗ್ಲೆ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕಂದ್ರ ಎಲ್ಲಿಗೆ ಬಂದು ನಿಂತಲ್ಪ ನಮ್ಮ ಹಿಂದೂ ಸಮಾಜ? ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಸ್ವಾಮೀಜಿಗಳು ಇವತ್ತು ಬಂದು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ. ಯಾರ ವಿರುದ್ಧ? ನಮ್ಮೊಳಗೆ ಕಚ್ಚಾಡುತ್ತ ನೋವಿನ ಸಂಗತಿ, ಕಣ್ಣಲ್ಲಿ ನೀರು ಬರ್ತದ. ವೀರ ಸಾವರ್ಕರ್ ಅವ್ರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ. ನನಗೆ ಬ್ರಿಟಿಷರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಕ್ರಿಶ್ಚಿಯನ್ರನ್ನ ಕಂಡ್ರೆ ಭಯ ಇಲ್ಲ. ಹಿಂದೂಗಳಾಗಿ ಹಿಂದುತ್ವ ಏನು ವಿರೋಧ ಮಾಡ್ತಾರಲ್ಲ ಇಂಥ ಹರಾಮಿಗಳಿಂದ ನನಗೆ ಭಯ ಅಂತ ಹೇಳ್ತಾರೆ. ಅಕ್ಬರುದ್ದೀನ್ ಓವೈಸಿ, ಅಸಾವುದ್ದೀನ್ ಓವೈಸಿಗೆ ಬಿಜಾಪುರ ಕರ್ನಾಟಕ ಬ್ಯಾನ್ ಮಾಡ್ರಿ. ಆ ತಾಕತ್ತಿಲ್ಲ. ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ. 15 ಮಿನಿಟ್ ಪೊಲೀಸ್ಗೂ ಹಟಾದು. ಗಾಂಧಿ ಚೌಕ್ನ್ಯಾಗ ಮೊನ್ನೆ ಅದನ್ನು ರಿಪೀಟ್ ಮಾಡ್ತಾರ ಒಬ್ರು ಇಲ್ಲಿ ಯಾವುದೋ ಮೆರವಣಿಗೆ ಒಳಗೆ ಈದ್ ಮಿಲಾದ್ನ್ಯಾಗ. ಯಾಕಪ್ಪ ನಿಮ್ಮ ಅಪ್ಪಂದ ಏನದು? ನಮ್ಮ ಸ್ವಾಮಿಗಳಿಗೆ ಚಪ್ಪಲಿ ಹೊಡಿಯೋದು, ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಕ್ ಬರೋದು. 15 ಮಿನಿಟ್ ಪೊಲೀಸ್ಗೂ ಹಟಾದು ಅಂತೇಳಿ ಗಾಂಧಿ ಚೌಕ್ನ್ಯಾಗ ಹಾಕ್ತಾರ. ಅವ್ರ ಮೇಲೆ ಕೇವಲ ನಾಮಕೆ ಅಷ್ಟೇ ಕೇಸ್ ಹಾಕ್ತಿವತ್ತು ಪೊಲೀಸ್ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ? ಯಾರಿದನ್ನ ನಗರದ ಹೃದಯವಾಗಿ ಗಾಂಧಿ ಚೌಕದಲ್ಲಿ ಇವತ್ತು ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ ಅಕ್ಬರುದ್ದೀನ್ ಓವೈಸಿದು, ಅವಾಗ ಯಾಕೆ ಹಾಕ್ಲಿಲ್ಲ? ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ? ಇದಕ್ಕೆ ರಾಘವ ಅಣ್ಣಿಗೇರಿ ಹಾಗೂ ಇಲ್ಲಿ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ, ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ. ಅದಕ್ಕೆ ಈಗ ಸಾಕಷ್ಟು ಜನರು ಇವತ್ತು ನನಗೆ ಹೇಳ್ತಾ ಇದ್ರು, ಇಲ್ರಿ ವಿಜಯಪುರ ಬಂದ್ ಕರೆ ಕೊಟ್ರಿ. ಹಂಗೆ ನಾನು ರಮೇಶ್ ಬಿದ್ನೂರು ಕೂಡ ಮಾತನಾಡ್ದೆ. ಬಂದ್ ಕೊಡೋದ್ರಿಂದ ಏನಾಗ್ತದ? ನನ್ನ ವೈಯಕ್ತಿಕ ಅಭಿಪ್ರಾಯ ತಾವು ಒಪ್ಕೋತೀರಿ ಅಂತ ತಿಳ್ಕೊತೀನಿ. ತೊಂದರೆ ಯಾರಿಗಾಗ್ತದ? ನಮ್ಮ ಬಡ ಬಗ್ಗರಿಗೆ, ನಮ್ಮ ಹಿಂದೂ ಸಮಾಜಕ್ಕೆ ಆಗ್ತದೆ. ಈ ಬಂಧದ ಬದಲು ಈ ರೀತಿ ಯೋಚನೆ ಮಾಡ್ಬೋದಲ್ಲ ನಾವು? ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ. ಒಂದು ಬೃಹತ್ ಹಿಂದೂ ಶಕ್ತಿ, ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು? ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ. ಅವತ್ತು ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗಲಿ. ಆ ದಿಶೆಯಲ್ಲಿ ಇವತ್ತೆಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ನನಗನ್ನಿಸ್ತಾ ಇದೆ ವಿಜಯಪುರ ಚಲೋ, ಕರ್ನಾಟಕ ಸೇ ವಿಜಯಪುರ ಚಲೋ. ಯಾಕೆ ಯೋಚನೆಯನ್ನು ಮಾಡಬಾರ್ದು? ಯಾಕಂದ್ರೆ ಬಂದ್ ಮಾಡೋದ್ರಿಂದ ಹೇಳೋದಲ್ಲ ನಾನು, ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಕಾಯಿಪಲ್ಯ ಮಾರೋ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ತುಂಬ್ಕೋತಾರೆ ಪಾಪ ಒಂದು ಇದ್ರ ಮೇಲೆ. ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ. ಅಷ್ಟೇ ಅಲ್ಲ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ, ಒಬ್ಬ ಹಿಂದೂವಾದಿಯ ಮೇಲೆ, ಒಬ್ಬ ರಾಷ್ಟ್ರ ಭಕ್ತನ ಮೇಲೆ, ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇರಿದಿರಿ? ನಾನು ಹೇಳ್ತೀನಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ಇವತ್ತು ನೇರವಾದಂತ ಆರೋಪ. ಧರ್ಮ ಹೊಡೆಯುವಂತ ಕೆಲಸವನ್ನ ಎಂ ಬಿ ಪಾಟೀಲ್ರೆ ನೀವು ಹಿಂದೆ ಒಂದ್ಸಾರಿ ಮಾಡಿದ್ದೀರಿ, ನೆನಪಿದೆಯಾ?
ಇದಕ್ಕೆ ನಿಮ್ಮ ಸರ್ಕಾರ ನಮ್ಮ ಮನೆಗೆ ಕಳಿಸಿದ್ದಕ್ಕೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷರು ತಪ್ಪಾಯ್ತು ಸ್ವಾಮಿ ಅಂತ ಕರ್ನಾಟಕದ ಜನರನ್ನ ಹಿಂದೂ ಸಮಾಜದವ್ರನ್ನ ವೀರಶೈವ ಲಿಂಗಾಯತರನ್ನ ನೀವು ಕ್ಷಮೆ ಕೇಳಿ ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ತಡವಿರಿ ಯಾರನ್ನು ಗೊತ್ತಾ? ಬೆಂಕಿನ ತಡವಿದ್ದೀರಿ. ನೀವು ತಡೆಯಿರೋದು ಬೆಂಕಿನ. ಹಿಂದೆ ಏನು ಯಾವ ರೀತಿ ನಡ್ಕೊಂಡಿದ್ದೀರಿ, ನಂಬಾಪುರ ಶ್ರೀಗಳು ಬಂದಾಗ, ಶ್ರೀಶೈಲಿ ಜಗದ್ಗುರುಗಳು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ನಡ್ಕೊಂಡಿದ್ದೀರಿ, ಇದನ್ನೆಲ್ಲನ ಗುರುಗಳು ಮರೆತು ಮತ್ತೆ ನಿಮಗೆ ಆಶೀರ್ವಾದ ಮಾಡಿದ್ರು. ಆದ್ರೆ ಈಗೇನ್ ನೀವು ಮಾಡಿ ಕೊಟ್ಟಿದ್ದೀರಿ ಎಂ ಬಿ ಪಾಟೀಲ್ರೆ, ಇದು ನಿಮ್ಮನ್ನೇ ಸುಡುತ್ತದೆ. ನಾನು ನಿಮ್ಮ ಒಳ್ಳೆಯದಕ್ಕೆ ಮಾತು ಹೇಳ್ತಾ ಇದ್ದೇನೆ. ದಯಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವೇನು ರಾಜಕೀಯ ಕುತಂತ್ರ ನಡೆಸಿರಲ್ಲ, ರಾಜಕೀಯ ಮಾಡ್ರಿ. ನಾವು ರಾಜಕೀಯ ಮಾಡ್ತೀವಿ, ನೀವು ಮಾಡಿ. ನಾವು ಬಿಜೆಪಿಯಿಂದ ರಾಜಕೀಯ ಮಾಡ್ತಾ ಇದ್ದೀವಿ, ನೀವು ಕಾಂಗ್ರೆಸ್ನಿಂದ ರಾಜಕಾರಣ ಮಾಡ್ತಿದ್ದೀವಿ. ರಾಜಕಾರಣ ಮಾಡೋಣ. ಆದ್ರೆ ಸ್ವಾಮೀಜಿಗಳನ್ನ ಕರೆತಂದು ಅವ್ರನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡಕ್ ಹೊರಟಿದಿರಲ್ಲ, ಈ ದೇಶದ ಇತಿಹಾಸ ಹೋದ್ರಿ ನೀವು. ಯಾರು ಸಂತರನ್ನ ಸಾಧುಗಳನ್ನ ತಡುವಂತ ಕೆಲಸ ಮಾಡ್ಯಾರ ಅವ್ರು ಸುಟ್ಟು ಹೋಗ್ಯಾರ. ಅದೇ ರೀತಿ ನೀವು ಆ ಸಂತರ ಶಾಪದಲ್ಲಿ ಸುಟ್ಟು ಹೋಗ್ತೀರಿ ಎಂ ಬಿ ಪಾಟೀಲ್ ನೆನಪಿಟ್ಕೊಳ್ಳಿ. ಅದಕ್ಕೆ ನಿನ್ನೆಯಿಂದ ಇವತ್ತೇನು ನಮ್ಮ ಹಿಂದೂ ಸಮಾಜದ ಬಂಧುಗಳು ಶಾಂತ ರೀತಿಯಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಆಯ್ತು, ನಾನು ಎಂ ಬಿ ಪಾಟೀಲ್ಗೆ ಇನ್ನೊಂದು ಸವಾಲು ಹೇಳಿದ್ದೆ. ನೀವು ಬಸವಣ್ಣನ ಧರ್ಮ ಸ್ಥಾಪನೆ ಮಾಡಕ್ ಕೊಟ್ಟಿದ್ದೀನಿ, ನಾನು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಕ್ ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ಹೊರಟಿರಲ್ಲ. ಮೊದಲು ಇದೇ ಬಿಜಾಪುರದಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಬರ್ತೇವೆ ನಾವು. ಇತಿಹಾಸ ದಾಖಲಾತಿ ತಗೊಂಡು ನೀವು ಬನ್ನಿ. ನಾನು ವಿನಂತಿ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ. ನಿಮ್ಮ ಮನೆಗೆ ಬಂದವರು ನನಗೆ ಹೇಳಿದಾರೆ ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಗೊತ್ತಿದೆ ನನಗೆ. ಆದ್ರೆ ನಾನ್ ನಿಮ್ಮ ಮನೆಗೆ ಹೋಗಿ ನೋಡಿಲ್ಲ. ಪೂಜೆ ಮಾಡ್ತಿದ್ರೆ ನೀವು ನಿಜವಾದ ಹಿಂದೂಗಳು ಅಂತ ಹೇಳಿ ನಾವು ಹೆಮ್ಮೆ ಪಡ್ತೇವೆ, ನಿಮ್ಗೆ ವಿರೋಧ ಮಾಡೋದಿಲ್ಲ. ಆದ್ರೆ ಆಚಾರ ಮಾಡೋದೊಂದು, ಹೇಳೋದೊಂದು, ಮಾಡೋದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಲಿಂಗಾಯತ ಅಂದ್ರೇನು, ಪ್ರತ್ಯೇಕ ಧರ್ಮ ಅಂದ್ರೇನು, ಎಲ್ಲೂ ಕೂಡ ಬಸವಣ್ಣ ಪ್ರತ್ಯೇಕ ಧರ್ಮ ಮಾಡ್ಬೇಕಂತ ಹೇಳಿಲ್ಲ. ಬಸವಣ್ಣನ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಇರೋದು. ಕೂಡಲ ಸಂಗಮನಾಥನನ್ನ ದೇವರು ಅಂತ ನಾವು ಪೂಜೆ ಮಾಡ್ತೇವೆ. ಎಲ್ಲಾ ಕಡೆ ಕೂಡಲ ಸಂಗಮನಾಥನ ಮಠಗಳಿದಾವೆ, ದೇವಸ್ಥಾನಗಳಿದಾವೆ. ಅದಕ್ಕೆ ಇದನ್ನು ಮಾಡಿರ್ತಕ್ಕಂಥವ್ರು ನೇರವಾಗಿ ಎಂ ಬಿ ಪಾಟೀಲ್. ನಾನು ನಿನ್ನೆ ಶಿವಾನಂದ ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನ ನಾನು ಗೌರವಿಸ್ತೇನೆ, ಬೆಂಬಲಿಸ್ತೇನೆ. ಅರ್ಥ ಮಾಡ್ಕೊಳ್ಳಿ. ಅವ್ರು ಕಾಂಗ್ರೆಸ್ನಲ್ಲಿ ಇರ್ಬೋದು, ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಮಾಜಕ್ಕೆ ಸರಿಯಾಗಿ ಹೇಳಿದ್ರು. ಖಂಡನಾ ಮನವಿ ಏನೆಂದರೆ, ಇತ್ತೀಚೆಗೆ ಕನ್ಯೇರಿ ಪೂಜ್ಯರು ಒಂದು ಕಾರ್ಯಕ್ರಮದಲ್ಲಿ ಅನೌಪಚಾರಿಕವಾಗಿ ತಮ್ಮ ಗ್ರಾಮೀಣ ಸೊಗಡಿನ ಭಾಷೆಯಲ್ಲಿ ಮಾತನಾಡಿದ್ದನ್ನು ವಿರೋಧಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.